ಶುಭಸ್ಯ ವಿಘ್ನಂ ನ ಚರೇತ್ ಅಂತ ಇದು ಮಧ್ವವಿಜಯದ 4ನೇ ಸರ್ಗದಲ್ಲಿ 21ನೇ ಶ್ಲೋಕದಲ್ಲಿ ಪ್ರಯೋಗ. ಅಲ್ಲಿರುವುದು ಶುಭಾಂತರಾಯಂ ನ ಭವಾನ್ ಚರೇತ್ ಅಂತ. ನಾನು ಅದರ ವಿಘ್ನ ಅಂತ ಸರಳೀಕೃತ ಮಾಡಿಕೊಂಡು ಹೇಳಿದ್ದೇನಷ್ಟೆ. ನಾವಾಗಿದ್ರೆ ಶುಭಾಂತರಾಯಂ ನ ಕುರ್ಯಾತ್, ನ ವಿದಧೀತ ಅಂತ ಹೀಗೆಲ್ಲ ಬೇರೆ ಬೇರೆ ಏನಾದರೂ ಮಾಡು ಅನ್ನೋ ಅರ್ಥದಲ್ಲಿ ನ ವಿತನೋತು ಹೀಗೆಲ್ಲ ಶಬ್ದಗಳನ್ನು ಪ್ರಯೋಗ ಮಾಡ್ತಿದ್ವಿ. ಆದರೆ ಚರಗತಿ ಭಕ್ಷಣ ಯೋಗ ಧಾತುವನ್ನು ಪ್ರಯೋಗ ಮಾಡಿದ್ದಾರೆ. ಅದಕ್ಕೆ ಗತಿ ಅಂತ ಅರ್ಥ ಇದೆ, ಭಕ್ಷಣ ಅಂತ ಅರ್ಥ ಇದೆ. ಮಾಡುವುದು ಅಂತ ನಮಗೆ ಅರ್ಥ ಕಾಣಿಸೋದಿಲ್ಲ. ಅದಕ್ಕೆ ಇಲ್ಲಿ ನಾವು ಅದನ್ನು ಗಮನಿಸಬೇಕಾದ್ದು, ಧಾತುವಿಗಳಿಗೆ ಅನೇಕ ಅರ್ಥ ಇರ್ತವೆ. ನ ಚರೇತ್, ನ ಕೊರೋತು ಅಂತ ವ್ಯಾಖ್ಯಾನ ಇದೆ ಅದಕ್ಕೆ ವೇದಾಂಗ ತೀರ್ಥ. ಹೀಗೆ ಚರೇತ್ ಅನ್ನೋದನ್ನು ಕೂಡ ಕರೋತು ಅನ್ನೋ ಅರ್ಥದಲ್ಲಿ, ತಪಃ ಚರತಿ ನಮ್ಗೆ ಗೊತ್ತಿದೆ ತಪಸ್ಸನ್ನು ಮಾಡ್ತಾನೆ ಅಂತ. ಹಾಗೆ ಇಲ್ಲೂ ಕೂಡ ಚರತಿ ಅಂತ ಅನ್ನೋದನ್ನು ನಾವು ಪ್ರಯೋಗ ಮಾಡಿದ್ದನ್ನ ಅಭ್ಯಾಸ ಮಾಡಬೇಕು. ಮಧ್ವವಿಜಯ 4:21.